ಹೈಕಮಾಂಡ್ಗೆ ಬದಲಾಗಿ ಯತೀಂದ್ರ ಸಿದ್ದರಾಮಯ್ಯ ಅವರು ಹೇಳಿಕೆಯನ್ನ ಕೊಡ್ತಿದ್ದಾರೆ. ಯತೀಂದ್ರ ಸಿದ್ದರಾಮಯ್ಯ ತಾವೇ ಎಲ್ಲ ಮಾತನಾಡ್ತಿದ್ದಾರೆ. ಹೈಕಮಾಂಡ್ ಏನ್ ಹೇಳಬೇಕು ಅದನ್ನ ಯತೀಂದ್ರ ಸಿದ್ದರಾಮಯ್ಯ ಹೇಳ್ತಿದ್ದಾರೆ. ಇದು ಕಾಂಗ್ರೆಸ್ ನಾಯಕರಲ್ಲೂ ಗೊಂದಲ ಮೂಡಿಸ್ತಾ ಇದೆ. ಶಿವಮೊಗ್ಗದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಕೊಟ್ಟಿರುವಂತಹ ಪ್ರತಿಕ್ರಿಯೆ ಇದು. ಕಾಂಗ್ರೆಸ್ನಲ್ಲಿನ ಗೊಂದಲಕ್ಕೆ ಸಂಬಂಧಪಟ್ಟ ಹಾಗೆ ಸಿಎಂ ಎಷ್ಟು ದಿನ ಕುರ್ಚಿನಲ್ಲಿ ಇರ್ತಾರೆ ಅನ್ನೋದು ಮುಖ್ಯ ಅಲ್ಲ, ಇರುವಷ್ಟು ದಿನ ಒಳ್ಳೆಯ ಕೆಲಸ ಮಾಡೋದು ಮುಖ್ಯ ಅಂತ ಹೇಳಿದ್ದಾರೆ ಬಿವೈ ವಿಜಯೇಂದ್ರ. ಆಡಳಿತ ಪಕ್ಷದ ಶಾಸಕರಲ್ಲೂ ಕೂಡ ಅದೇ ಗೊಂದಲ. ಏನಪ್ಪ ಹೈಕಮಾಂಡ್ ಒಂದು ಕರ್ಗೆ ಬಾರ ಹಿಂಗೆ ಹೇಳೋಗ್ಬಿಟ್ಟಿದ್ದಾರೆ, ಎಲ್ಲವೂ ಕೂಡ ಯತೀಂದ್ರ ಅವರೇ ದಿನ ಬೆಳಗಾದ್ರು ಮಾತನಾಡ್ತಾ ಇದ್ದಾರೆ, ಯತೀಂದ್ರರೇ ಕಾಂಗ್ರೆಸ್ ಹೈಕಮಾಂಡ್ ಆಗಿದ್ದಾರೆ ಅಂತೇಳಿ ಗೊಂದಲ ಆಡಳಿತ ಪಕ್ಷದಲ್ಲೇ ಕಾಡ್ತಾ ಇದೆ. ನೋಡಿ, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿ ಮುಂದುವರಿತಾರ? ಮೊನ್ನೆ ಕಾಂಗ್ರೆಸ್ ಪಕ್ಷದ ಒಬ್ಬ ಹಿರಿಯ ಶಾಸಕರು ಸಿಕ್ಕಿದ್ರು ಮೊನ್ನೆ ದಿನ. ಅವ್ರು ಹೇಳ್ತಾ ಇದ್ರು, ಏನ್ ಸರ್ ಏನಾಗುತ್ತೆ ಅಂತೇಳಿ ನಾನು ಕೂಡ ಸಹಜವಾಗಿ ಕ್ಯೂರಿಯಾಸಿಟಿಯಿಂದ ಕೇಳಿದೆ. ಇಲ್ಲ ಸರ್, ಈ ಸಿದ್ದರಾಮಯ್ಯನವರು ದೇವರಾಜ ಅರಸ್ ದಾಖಲೆ ಮುರಿಬೇಕು ಅಂತ ಹೇಳ್ತಾರೆ, ದೇವರಾಜ ಅರಸ್ ದಾಖಲೆ ಮುಗಿದ್ಮೇಲೆ ದೀಪಾವಳಿ ಆಗ್ಲಿ ಆಮೇಲೆ ರಾಜೀನಾಮೆ ಕೊಡಬೇಕು ಅಂತಾರೆ, ಹಂಗಾರೆ ನಂಬಕ್ಕಾಗೋದಿಲ್ಲ, ಆದ್ರೆ ನಾವಂತೂ ಇಳಿಸ್ತೀವಿ ಸರ್, ಬಿಡೋದಿಲ್ಲ ಅನ್ನೋ ಮಾತನ್ನು ಅವ್ರು ಹೇಳಿದ್ರು. ಸೊ ನಮಗೆ ಸಿದ್ದರಾಮಯ್ಯನವರು ಎಷ್ಟು ದಿನ ಮುಖ್ಯಮಂತ್ರಿಗಳಾಗಿರ್ತಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಎಷ್ಟು ದಿನ ಮುಖ್ಯಮಂತ್ರಿ ಆಗಿರ್ತಾರೆ ಅನ್ನೋದು ಮುಖ್ಯ ಅಲ್ಲ, ಇದ್ದಷ್ಟು ದಿನ ಎಷ್ಟು ಒಳ್ಳೆ ಕೆಲಸ ಕಾರ್ಯಗಳು ಮಾಡಿ ಹೋಗಿದ್ದಾರೆ, ಯಾವ ಹೆಜ್ಜೆ ಗುರುತುಗಳನ್ನ ಬಿಟ್ಟು ಹೋಗ್ತಾರೆ ಜನರ ಮನಸ್ಸಿನಲ್ಲಿ ಇಟ್ಕೊಳ್ಳೋ ರೀತಿಯಲ್ಲಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.